ಇಂದಿನ ವಿಡಿಯೋದಲ್ಲಿ ಮದುವೆಯಾದ ನಂತರ ಪ್ರತಿ ರಾಶಿಯವರ ಅದೃಷ್ಟದಲ್ಲಿ ಹೇಗೆ ಬದಲಾವಣೆಗಳು ನಡೆಯುತ್ತವೆ, ಯಾವ ರಾಶಿಗೆ ಮದುವೆ ಹೊಸ ತಿರುವು ತರುತ್ತದೆ, ಯಾವ ರಾಶಿಯವರಿಗೆ ಹೆಚ್ಚು ಧನ, ಪ್ರೀತಿ, ಯಶಸ್ಸು ದೊರೆಯುತ್ತದೆ ಎಂಬುದನ್ನು ವಿವರವಾಗಿ ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನಮಗೆ ಇದು ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಹೊಸವರಿದ್ದರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಶುರು ಮಾಡೋಣ. ಮೇಷ ರಾಶಿ ಏರೀಸ್. ಆತ್ಮವಿಶ್ವಾಸ ಹೆಚ್ಚುವುದು. ಮದುವೆಯಾದ ನಂತರ ಮೇಷ ರಾಶಿಯವರ ಆತ್ಮವಿಶ್ವಾಸವು ಮತ್ತಷ್ಟು ಗಟ್ಟಿಯಾಗುತ್ತದೆ. ಅವರು ತಮ್ಮ ಸಹಚರರ ಮೂಲಕ ಬೆಂಬಲ ಪಡೆಯುತ್ತಾರೆ. ಆರ್ಥಿಕ ಪ್ರಗತಿ, ಹೊಸ ಕೆಲಸದ ಅವಕಾಶಗಳು ಮತ್ತು ಧನವಾಹಿನಿ ಹೆಚ್ಚಾಗುತ್ತವೆ. ವೃಷಭ ರಾಶಿ ಟೋರಸ್. ಸಹನೆ ಮತ್ತು ಸಮಾಧಾನ. ವೃಷಭ ರಾಶಿಯವರು ಮದುವೆಯಾದ ಬಳಿಕ ಹೆಚ್ಚು ಸಹನೆ ಮತ್ತು ಸಮಾಧಾನ ಹೊಂದುತ್ತಾರೆ. ಆರ್ಥಿಕ ಸ್ಥಿರತೆ. ಮದುವೆಯ ನಂತರ ಈ ರಾಶಿಯವರಲ್ಲಿ ಆರ್ಥಿಕ ಪ್ರಗತಿ ಕಾಣಸಿಗುತ್ತದೆ. ಆಸ್ತಿ ಸಂಗ್ರಹ ಮಾಡುತ್ತಾರೆ. ಸಂಬಂಧಗಳಲ್ಲಿ ಪ್ರಗತಿ. ಉತ್ತಮ ಸಂಬಂಧಗಳು ಕಲೆ ಹಾಕಿ ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯುತ್ತವೆ. ಮಿಥುನ ರಾಶಿ ಜೆಮಿನೈ. ಸೃಜನಾತ್ಮಕತೆಯ ಉತ್ತೇಜನ. ಮದುವೆಯಾದ ಬಳಿಕ ಮಿಥುನ ರಾಶಿಯವರ ಸೃಜನಾತ್ಮಕತೆಯು ಮತ್ತಷ್ಟು ಹೆಚ್ಚಾಗುತ್ತದೆ. ಸಂಪರ್ಕದ ವಿಸ್ತರಣೆ. ನೂತನ ಸಂಬಂಧಗಳು, ಸ್ನೇಹಿತರು ಹಾಗೂ ಸಾಮಾಜಿಕ ವರ್ಗದಲ್ಲಿ ಚಟುವಟಿಕೆಗಳು ಹೆಚ್ಚಾಗುತ್ತವೆ. ಪ್ರೀತಿ ಮತ್ತು ಮನಸ್ಸಿನ ಶಾಂತಿ. ಮದುವೆ ಇವರ ಜೀವನಕ್ಕೆ ಹೆಚ್ಚು ಪ್ರೀತಿ, ಸಂತೋಷ ಮತ್ತು ಮನಸ್ಸಿನ ಶಾಂತಿಯನ್ನು ತರುತ್ತದೆ. ಕಟಕ ರಾಶಿ ಕ್ಯಾನ್ಸರ್. ಕೌಟುಂಬಿಕ ಶ್ರೇಷ್ಠತೆ. ಮದುವೆಯ ನಂತರ ಕಟಕ ರಾಶಿಯವರು ಕುಟುಂಬದ ಬಗ್ಗೆ ಹೆಚ್ಚಿನ ಪ್ರೀತಿ ಮತ್ತು ಕಾಳಜಿಯನ್ನು ತೋರಿಸುತ್ತಾರೆ. ಆರ್ಥಿಕ ಮುನ್ನೋಟ. ಈ ರಾಶಿಯವರು ಸಂಗ್ರಹ ಮತ್ತು ಹೂಡಿಕೆಗಳಲ್ಲಿ ಯಶಸ್ವಿಯಾಗುತ್ತಾರೆ. ಭಾವನಾತ್ಮಕ ಶಕ್ತಿಯು ಹೆಚ್ಚುವುದು. ಮದುವೆಯ ನಂತರ ಈ ರಾಶಿಯವರು ಭಾವನೆಗಳಲ್ಲಿ ಸ್ಥಿರತೆಯನ್ನು ಹೊಂದುತ್ತಾರೆ. ಸಿಂಹ ರಾಶಿ ಲಿಯೋ. ಅದೃಷ್ಟದ ಗಾಳಿ ತಿರುಗುವುದು. ಸಿಂಹ ರಾಶಿಯವರು ಮದುವೆಯಾದ ನಂತರ ಹೆಚ್ಚು ಅದೃಷ್ಟವನ್ನು ಕಾಣುತ್ತಾರೆ. ಕಿರಿಯರ ಬಗ್ಗೆ ಕಾಳಜಿ. ಮದುವೆಯ ನಂತರ ಕುಟುಂಬದ ಯುವಕರ ಅಥವಾ ಮಕ್ಕಳ ಸಂಬಂಧಕ್ಕೆ ಹೆಚ್ಚು ಕಾಳಜಿ ತೋರುತ್ತಾರೆ. ಆಧಿಪತ್ಯ ಮತ್ತು ಯಶಸ್ಸು. ಈ ರಾಶಿಯವರಿಗೆ ಕಿರಿಯರ ಮೇಲಿನ ಪ್ರಭಾವ ಹೆಚ್ಚಾಗುತ್ತದೆ ಮತ್ತು ತಮ್ಮ ವೃತ್ತಿಜೀವನದಲ್ಲಿ ಹೆಚ್ಚು ಯಶಸ್ಸು ಕಾಣುತ್ತಾರೆ. ಕನ್ಯಾ ರಾಶಿ ವರ್ಗೋ. ಸೂಕ್ಷ್ಮತೆಯ ಹೆಚ್ಚಳ. ಕನ್ಯಾ ರಾಶಿಯವರು ಮದುವೆಯಾದ ನಂತರ ತಮ್ಮ ಜೀವನದಲ್ಲಿ ಹೆಚ್ಚು ಸೂಕ್ಷ್ಮ ಹಾಗೂ ಜವಾಬ್ದಾರಿಯುತ ಆಗುತ್ತಾರೆ. ಆರೋಗ್ಯ ಮತ್ತು ಜೀವನಶೈಲಿ. ಮದುವೆಯ ನಂತರ ಆರೋಗ್ಯದ ಮೇಲೆ ಹೆಚ್ಚಿನ ಗಮನಹರಿಸಿ ಆರೋಗ್ಯಕರ ಜೀವನಶೈಲಿಯನ್ನು ಅನುಸರಿಸುತ್ತಾರೆ. ವೃತ್ತಿಯಲ್ಲಿ ಮುನ್ನೋಟ. ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಉತ್ತಮ ಅವಕಾಶಗಳು ಬರುತ್ತವೆ. ತುಲಾ ರಾಶಿ ಲಿಬ್ರಾ. ಸಮತೋಲನ ಹೊಂದುವ ಶಕ್ತಿ. ಮದುವೆಯಾದ ನಂತರ ತುಲಾ ರಾಶಿಯವರು ತಮ್ಮ ಜೀವನದಲ್ಲಿ ಸಮತೋಲನ ಮತ್ತು ಶಾಂತಿಯನ್ನಿಟ್ಟುಕೊಳ್ಳುತ್ತಾರೆ. ಸಂಬಂಧಗಳಲ್ಲಿ ಪ್ರಗತಿ. ಸ್ನೇಹ, ಸಂಬಂಧ ಮತ್ತು ವೈವಾಹಿಕ ಜೀವನದಲ್ಲಿ ಹೆಚ್ಚು ಸಂತೋಷವನ್ನು ಕಾಣುತ್ತಾರೆ. ಸೌಂದರ್ಯ ಪ್ರಜ್ಞೆ. ಮನೆ ಅಥವಾ ವಸ್ತ್ರಸಜ್ಜಿಕೆಯಲ್ಲಿ ಹೆಚ್ಚು ಸೌಂದರ್ಯ ಪ್ರಜ್ಞೆ ತೋರಿಸುತ್ತಾರೆ. ವೃಶ್ಚಿಕ ರಾಶಿ ಸ್ಕಾರ್ಪಿಯೋ. ಅಗಾಧ ಪ್ರೀತಿ. ಮದುವೆಯಾದ ನಂತರ ವೃಶ್ಚಿಕ ರಾಶಿಯವರು ತಮ್ಮ ಸಹಚರರ ಮೇಲೆ ಹೆಚ್ಚಿನ ಪ್ರೀತಿ ಮತ್ತು ಅಭಿಮಾನವನ್ನು ತೋರಿಸುತ್ತಾರೆ. ಆರ್ಥಿಕ ಸುಧಾರಣೆ. ಈ ರಾಶಿಯವರಿಗೆ ಆರ್ಥಿಕವಾಗಿ ಪ್ರಗತಿ, ಭೂಮಿ ಅಥವಾ ಆಸ್ತಿ ಖರೀದಿಯ ಅವಕಾಶಗಳು ದೊರೆಯುತ್ತವೆ. ಸ್ನೇಹ ಸಂಬಂಧಗಳು. ತಮ್ಮ ಸಂಬಂಧಗಳಿಗೆ ಬಲವನ್ನು ಕೊಡುವ ಮತ್ತು ಸ್ನೇಹಜಾಲವನ್ನು ವಿಸ್ತರಿಸುವ ಕೌಶಲ್ಯವನ್ನು ತೋರಿಸುತ್ತಾರೆ. ಧನಸ್ಸು ರಾಶಿ ಸ್ಯಾಜಿಟೇರಿಯಸ್. ಉತ್ಸಾಹ ಮತ್ತು ಆಧ್ಯಾತ್ಮಿಕತೆ. ಮದುವೆಯ ನಂತರ ಧನಸ್ಸು ರಾಶಿಯವರು ತಮ್ಮ ಉತ್ಸಾಹ, ಉಲ್ಲಾಸ ಮತ್ತು ಆಧ್ಯಾತ್ಮಿಕತೆಯನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತಾರೆ. ಅಧ್ಯಯನ ಮತ್ತು ಪ್ರಯಾಣ. ಧನಸ್ಸು ರಾಶಿಯವರಿಗೆ ಮದುವೆಯಾದ ನಂತರ ವಿದೇಶ ಪ್ರಯಾಣದ ಸಾಧ್ಯತೆಗಳು ಹೆಚ್ಚಾಗುತ್ತವೆ. ಉದ್ಯಮ ಅಥವಾ ಉದ್ಯೋಗದಲ್ಲಿ ಬೆಳವಣಿಗೆ. ಹೊಸ ಉದ್ಯೋಗ ಅವಕಾಶಗಳು, ವಿಸ್ತೃತ ಅವಕಾಶಗಳು ಸಿಗುತ್ತವೆ. ಮಕರ ರಾಶಿ ಕ್ಯಾಪ್ರಿಕಾರ್ನ್. ಹೂಡಿಕೆ ಮತ್ತು ಆರ್ಥಿಕ ಪ್ರಗತಿ. ಮಕರ ರಾಶಿಯವರು ಮದುವೆಯಾದ ನಂತರ ಜವಾಬ್ದಾರಿಯುತ ಹೂಡಿಕೆಗಳನ್ನು ಮಾಡುವ ಮೂಲಕ ಆರ್ಥಿಕವಾಗಿ ಪ್ರಗತಿ ಸಾಧಿಸುತ್ತಾರೆ. ಕೌಟುಂಬಿಕ ಸಂಬಂಧಗಳ ಮೇಲೆ ಗಮನ. ಕುಟುಂಬದ ಒಳಗಿನ ಶಾಂತಿಯನ್ನು ಹೆಚ್ಚಿಸಿಕೊಳ್ಳುತ್ತಾರೆ. ಕುಂಭ ರಾಶಿ ಎಕ್ವೇರಿಯಸ್. ಸಾಮಾಜಿಕ ಕಾಳಜಿ. ಮದುವೆಯಾದ ನಂತರ ಕುಂಭ ರಾಶಿಯವರು ಸಮಾಜಕ್ಕಾಗಿ ಹೆಚ್ಚಿನ ಸೇವಾ ಕಾರ್ಯಗಳಲ್ಲಿ ತೊಡಗುತ್ತಾರೆ. ಸೃಜನಾತ್ಮಕ ಪ್ರಯತ್ನಗಳು. ಹೊಸ ಸೃಜನಾತ್ಮಕ ವಿಚಾರಗಳಿಗೆ ಸ್ಪಂದಿಸುತ್ತಾರೆ ಮತ್ತು ಹೊಸ ಉದ್ಯಮ ಪ್ರಾರಂಭಿಸುತ್ತಾರೆ. ಮೀನ ರಾಶಿ ಪೈಸಿಸ್. ಆಧ್ಯಾತ್ಮಿಕತೆಯ ಹೆಚ್ಚಳ. ಮೀನ ರಾಶಿಯವರು ಮದುವೆಯಾದ ನಂತರ ಹೆಚ್ಚು ಆಧ್ಯಾತ್ಮಿಕತೆಯನ್ನು ಅನುಸರಿಸುತ್ತಾರೆ. ಪ್ರೇಮ ಮತ್ತು ಕೌಟುಂಬಿಕ ಬಾಂಧವ್ಯ. ಇವರ ಪ್ರೀತಿ, ಕೌಟುಂಬಿಕ ಬಾಂಧವ್ಯ ಇನ್ನಷ್ಟು ಗಟ್ಟಿಯಾಗುತ್ತದೆ. ಕಲಾ ಮತ್ತು ಸಂಗೀತ. ಮದುವೆಯ ನಂತರ ಕಲಾ, ಸಂಗೀತ ಅಥವಾ ಸೃಜನಾತ್ಮಕ ಕ್ಷೇತ್ರದಲ್ಲಿ ಯಶಸ್ಸು ಕಂಡುಹಿಡಿಯುತ್ತಾರೆ.